ಮೊದಲನೇ ಪ್ರಶ್ನೆ, ಮಾಂಸವನ್ನು ಎರಡನೇ ಬಾರಿಗೆ ಬಿಸಿ ಮಾಡಿದಾಗ ಏನಾಗುತ್ತದೆ? ಎ ಕ್ಯಾನ್ಸರ್, ಬಿ ಮಧುಮೇಹ, ಸಿ ರಕ್ತಹೀನತೆ, ಡಿ ಅಜೀರ್ಣ. ಉತ್ತರ ಡಿ ಅಜೀರ್ಣ. ಎರಡನೇ ಪ್ರಶ್ನೆ, ಚರ್ಮದ ಅಲರ್ಜಿಯನ್ನು ಶಾಶ್ವತವಾಗಿ ತೊಡೆದುಹಾಕಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ ಮುಲ್ಲಂಗಿ, ಬಿ ಕ್ಯಾರೆಟ್, ಸಿ ಹೂಕೋಸು, ಡಿ ಎಲೆಕೋಸು. ಉತ್ತರ ಡಿ ಎಲೆಕೋಸು. ಮೂರನೇ ಪ್ರಶ್ನೆ, ಯಾವ ಚಹಾ ಸೆಕೆಂಡುಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ? ಎ ಪುದೀನ ಚಹಾ, ಬಿ ಮಸಾಲ ಚಹಾ, ಸಿ ನಿಂಬೆ ಚಹಾ, ಡಿ ಶುಂಠಿ ಚಹಾ. ಉತ್ತರ ಡಿ ಶುಂಠಿ ಚಹಾ. ನಾಲ್ಕನೇ ಪ್ರಶ್ನೆ, ಯಾವ ಪ್ರಾಣಿ 500 ವರ್ಷಗಳವರೆಗೆ ಬದುಕಬಲ್ಲದು? ಎ ಸಿಂಹ, ಬಿ ತಿಮಿಂಗ್ಲ, ಸಿ ನರಿ, ಡಿ ಹುಲಿ. ಉತ್ತರ ಬಿ ತಿಮಿಂಗ್ಲ. ಐದನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ಯಾವ ಪಾನೀಯವು ಯಕೃತ್ತಿನ ರೋಗವನ್ನು ತಡೆಯುತ್ತದೆ? ಎ ಜೇನು, ಬಿ ನಿಂಬೆ ನೀರು, ಸಿ ಶುಂಠಿ ರಸ, ಡಿ ಜೀರಿಗೆ ನೀರು. ಉತ್ತರ ಬಿ ನಿಂಬೆ ನೀರು. ಆರನೇ ಪ್ರಶ್ನೆ, ಹಾಲಿನೊಂದಿಗೆ ಏನು ಬೆರೆಸಿದರೆ ದೇಹಕ್ಕೆ ಗಂಭೀರ ಹಾನಿಯಾಗುತ್ತದೆ? ಎ ಸಕ್ಕರೆ, ಬಿ ಜೇನು, ಸಿ ಅರಿಶಿಣ, ಡಿ ಖರ್ಜೂರ. ಉತ್ತರ ಎ ಸಕ್ಕರೆ. ಏಳನೇ ಪ್ರಶ್ನೆ, ಅರಿಶಿಣದೊಂದಿಗೆ ಯಾವ ಎಲೆಯು ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ? ಎ ಬೇವಿನ ಎಲೆ, ಬಿ ನಿಂಬೆ ಎಲೆ, ಸಿ ವೀಳ್ಯದೆಲೆ, ಡಿ ತುಳಸಿ ಎಲೆ. ಉತ್ತರ ಎ ಬೇವಿನ ಎಲೆ. ಎಂಟನೇ ಪ್ರಶ್ನೆ, ಯಾವ ಹಣ್ಣಿನ ರಸವು ಹೊಟ್ಟೆಯ ಹುಳುಗಳನ್ನು ತ್ವರಿತವಾಗಿ ತೊಡೆದುಹಾಕಲು ಸಹಾಯ ಮಾಡುತ್ತದೆ? ಎ ಅನಾನಸ್, ಬಿ ಬಾಳೆಹಣ್ಣು, ಸಿ ಸ್ಟ್ರಾಬೆರಿ, ಡಿ ದ್ರಾಕ್ಷಿ ಹಣ್ಣು. ಉತ್ತರ ಎ ಅನಾನಸ್. ಒಂಬತ್ತನೇ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಯುವ ಹಣ್ಣು ಯಾವುದು? ಎ ಬಾಳೆಹಣ್ಣು, ಸಿ ಪಪ್ಪಾಯಿ, ಸಿ ಕಿತ್ತಾಳೆ, ಡಿ ಡ್ರ್ಯಾಗನ್ ಹಣ್ಣು. ಉತ್ತರ ಎ ಬಾಳೆಹಣ್ಣು. ಹತ್ತನೇ ಪ್ರಶ್ನೆ, ಚರ್ಮದ ಸುಕ್ಕುಗಳನ್ನು ತ್ವರಿತವಾಗಿ ಉಂಟುಮಾಡುವ ಆಹಾರ ಯಾವುದು? ಎ ಜೇನು, ಬಿ ಹೂಕೋಸು, ಸಿ ಪರೋಟ, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. ಹನ್ನೊಂದನೇ ಪ್ರಶ್ನೆ, ಕಾಗದವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಪಾಕಿಸ್ತಾನ್. ಉತ್ತರ ಎ ಚೀನಾ. ಹನ್ನೆರಡನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯು ಮಸುಕಾದ ದೃಷ್ಟಿಗೆ ಕಾರಣವಾಗುತ್ತದೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಎ. ಉತ್ತರ ಎ ವಿಟಮಿನ್ ಬಿ. 13ನೇ ಪ್ರಶ್ನೆ, ಎಷ್ಟು ವರ್ಷಗಳ ನಂತರ ಮಾನವನ ದೇಹದಲ್ಲಿನ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ? ಎ 25 ವರ್ಷಗಳು, ಬಿ 30 ವರ್ಷಗಳು, ಸಿ 35 ವರ್ಷಗಳು, ಡಿ 40 ವರ್ಷಗಳು. ಉತ್ತರ ಡಿ 40 ವರ್ಷಗಳು. 14ನೇ ಪ್ರಶ್ನೆ, ಮಾನವನಿಗೆ 80% ರೋಗಗಳು ಯಾವುದರಿಂದ ಬರುತ್ತವೆ? ಎ ಅಳುವುದರಿಂದ, ಬಿ ನಗುವುದರಿಂದ, ಸಿ ಅತಿಯಾದ ತಿನ್ನುವುದರಿಂದ, ಡಿ ಅತಿಯಾಗಿ ಯೋಚನೆ ಮಾಡುವುದರಿಂದ. ಉತ್ತರ ಡಿ ಅತಿಯಾಗಿ ಯೋಚನೆಯಿಂದ. 15ನೇ ಪ್ರಶ್ನೆ, ತುಪ್ಪದೊಂದಿಗೆ ರೊಟ್ಟಿ ತಿನ್ನುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಮಧುಮೇಹ, ಡಿ ಹೃದಯಾಘಾತ.
ಉತ್ತರ ಡಿ ಹೃದಯಘಾತ. 16ನೇ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟಲು ಯಾವ ಹಣ್ಣುಗಳು ಒಳ್ಳೆಯದು? ಎ ಸ್ಟ್ರಾಬೆರಿ, ಬಿ ಮಾವು, ಸಿ ಕಲ್ಲಂಗಡಿ, ಡಿ ಕಿವಿ ಹಣ್ಣು. ಉತ್ತರ ಎ ಸ್ಟ್ರಾಬೆರಿ. 17ನೇ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ? ಎ ಮೀನು, ಬಿ ಮಾಂಸ, ಸಿ ಮೊಟ್ಟೆ, ಡಿ ಹಾಲು. ಉತ್ತರ ಎ ಮೀನು. 18ನೇ ಪ್ರಶ್ನೆ, ಶೀತ ಕೆಮ್ಮನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಅನನಾಸ್, ಬಿ ಸೇಬು, ಸಿ ದಾಳಿಂಬೆ, ಡಿ ಕಿವಿ ಹಣ್ಣು. ಉತ್ತರ ಎ ಅನನಾಸ್. 19ನೇ ಪ್ರಶ್ನೆ, ನಿಮಗೆ ಯಕೃತ್ತಿನ ಸಮಸ್ಯೆ ಇದೆ ಎಂದು ನಿಮಗೆ ತಿಳಿಸುವ ಲಕ್ಷಣಗಳು ಯಾವ್ಯಾವು? ಎ ಚರ್ಮದ ತುರಿಕೆ, ಬಿ ವಾಕರಿಕೆ, ಸಿ ನಿರಂತರ ದಣಿವು, ಡಿ ಕಣ್ಣುಗಳಿಗೆ ಬಿಳಿ ಬಣ್ಣ. ಉತ್ತರ ಮೇಲ್ನೆ ಎಲ್ಲವೂ. 20ನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಹೆಚ್ಚು ವಿದ್ಯಾವಂತ ಜನರನ್ನು ಹೊಂದಿದೆ? ಎ ಅಮೆರಿಕ, ಬಿ ಆಸ್ಟ್ರೇಲಿಯಾ, ಸಿ ಜಪಾನ್, ಡಿ ದಕ್ಷಿಣ ಕೊರಿಯಾ. ಉತ್ತರ ಡಿ ದಕ್ಷಿಣ ಕೊರಿಯಾ. 21ನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ಕುಡಿದರೆ ಏನಾಗುತ್ತದೆ? ಎ ಜೀರ್ಣಕ್ರಿಯೆ, ಬಿ ಚರ್ಮದ ಕಾಂತಿ, ಸಿ ತೂಕ ನಷ್ಟ, ಡಿ ತೂಕ ಹೆಚ್ಚಾಗುತ್ತದೆ. ಉತ್ತರ ಎ ಮತ್ತು ಬಿ, ಬಿ ಜೀರ್ಣಕ್ರಿಯೆ ಅಂಡ್ ಚರ್ಮದ ಕಾಂತಿ. 22ನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಗುಲಾಬಿ ವಜ್ರಗಳು ಕಂಡುಬರುತ್ತವೆ? ಎ ಸ್ವಿಟ್ಜರ್ಲ್ಯಾಂಡ್, ಬಿ ಜಪಾನ್, ಸಿ ಅಮೆರಿಕ, ಡಿ ರಷ್ಯಾ. ಉತ್ತರ ಡಿ ರಷ್ಯಾ. 23ನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಮಲಬದ್ಧತೆ ಸಮಸ್ಯೆ ಬೇಗ ಮಾಯವಾಗುತ್ತದೆ? ಎ ಸೇಬು, ಬಿ ಅನನಾಸ್, ಸಿ ದ್ರಾಕ್ಷಿಗಳು, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. 24ನೇ ಪ್ರಶ್ನೆ, ಭಾರತದಲ್ಲಿ ಯಾವ ಮೀನು ಹೆಚ್ಚು ಮಾರಾಟವಾಗುತ್ತದೆ? ಎ ಸಾಲ್ಮನ್, ಬಿ ಬಂಗುಡೆ, ಸಿ ಇಲ್ಸಾ, ಡಿ ರೋಹು. ಉತ್ತರ ಎ ಸಾಲ್ಮನ್. 25ನೇ ಪ್ರಶ್ನೆ, ನಾವು ಭಯಗೊಂಡಾಗ ನಮ್ಮ ಮೆದುಳು ಎಷ್ಟು ಸಮಯ ವೇಗವಾಗಿ ಕೆಲಸ ಮಾಡುತ್ತದೆ? ಎ 3 ನಿಮಿಷಗಳು, ಬಿ 5 ನಿಮಿಷಗಳು, ಸಿ 7 ನಿಮಿಷಗಳು, ಡಿ 9 ನಿಮಿಷಗಳು. ಉತ್ತರ ಬಿ 5 ನಿಮಿಷಗಳು. 26ನೇ ಪ್ರಶ್ನೆ, ಅಡುಗೆ ಸಮಯದಲ್ಲಿ ಯಾವ ಜೀವಸತ್ವಗಳು ಕಳೆದುಕೊಳ್ಳುತ್ತವೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ. ಉತ್ತರ ಡಿ ವಿಟಮಿನ್ ಸಿ. 27ನೇ ಪ್ರಶ್ನೆ, ಹೊಟ್ಟೆಯ ಕೊಬ್ಬನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಕಿತ್ತಾಳೆ, ಸಿ ಅನನಾಸ್, ಡಿ ಸೇಬು. ಉತ್ತರ ಬಿ ಕಿತ್ತಾಳೆ. 28ನೇ ಪ್ರಶ್ನೆ, ಹೃದಯಘಾತ ರೋಗಿಗಳಿಗೆ ಯಾವ ತರಕಾರಿ ಒಳ್ಳೆಯದು? ಎ ಪಾಲಕ್, ಬಿ ಎಲೆಕೋಸು, ಸಿ ಬೆಂಡೆಕಾಯಿ, ಡಿ ಕ್ಯಾರೆಟ್. ಉತ್ತರ ಮೇಲ್ನೆ ಎಲ್ಲವೂ. 29ನೇ ಪ್ರಶ್ನೆ, ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಎ ಹೃದಯಘಾತ, ಬಿ ಪಕ್ಷವಾತ, ಸಿ ನಿದ್ರಾಹೀನತೆ, ಡಿ ಅಸ್ತಮಾ. ಉತ್ತರ ಬಿ ಪಕ್ಷವಾತ. 30ನೇ ಪ್ರಶ್ನೆ, ಎಲೆಗಳ ತರಕಾರಿಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಡಿ.
ಉತ್ತರ ಬಿ ವಿಟಮಿನ್ ಎ.